टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಾತಿ ಗಣತಿ ಜಾರಿ ಮಾಡುವ ಬಗ್ಗೆ ತೀರ್ಮಾನಿಸಲು ಕರೆಯಲಾಗಿದ್ದ ವಿಶೇಷ ಸಂಪುಟ ಸಭೆ ಯಾವುದೇ ತೀರ್ಮಾನವಿಲ್ಲದೆ ಅಂತ್ಯಗೊಂಡಿದೆ. ಸಭೆಯಲ್ಲಿ ಜಾತಿ ಜನಗಣತಿ ಜಾರಿ ಬಗ್ಗೆ ಸಚಿವರು ಲಿಖಿತ ರೂಪದಲ್ಲಿ ಅಭಿಪ್ರಾಯಗಳನ್ನು ತಿಳಿಸುವಂತೆ ಸಿಎಂ ಸಲಹೆ ನೀಡಿದ್ದಾರೆ. ಮೇ 2ರಂದು ನಡೆಯಲಿರುವ ಸಂಪುಟ ಸಭೆಯಲ್ಲಿ ವರದಿ ಬಗ್ಗೆ ಅಂತಿಮ ತೀರ್ಮಾನವಾಗುವ ಸಾಧ್ಯತೆ ಇದೆ. ಸಂಪುಟ ಸಭೆ ಮುಗಿತು. ಮತ್ತೆ ನಮ್ಮ ಎಲ್ಲರ ಅಭಿಪ್ರಾಯಗಳನ್ನು, ಎಲ್ಲ ಸಚಿವರ ಅಭಿಪ್ರಾಯಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಅಭಿಪ್ರಾಯಗಳನ್ನು ರೈಟಿಂಗಲ್ಲಾದರೂ ಕೊಡ್ಬೋದು, ಓರಲ್ ಆಗಾದರೂ. ಪಾಸಿಟಿವ್ ಆಗಿ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇನ್ನು ಮತ್ತೆ ನೆಕ್ಸ್ಟ್ ವೀಕಿಗೆ ಈ ಚರ್ಚೆ ಮುಂದೆ ಓಡಲಾಗಿದೆ. ಇದು ದೊಡ್ಡ ವಿಷಯ. ಒಂದು ಹಿಂದುಳಿದ ಜನಾಂಗ ಯಾರು ಅಸಹಾಯಕರಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ, ಯಾರು ಶೈಕ್ಷಣಿಕವಾಗಿ ಹಿಂದುಳಿದ್ದಾರೆ, ಇದು ಚರ್ಚೆ ಆಗ್ತಕ್ಕಂಥ ವಿಷಯದಲ್ಲಿ ಏರುಪೇರುಗಳಾಗ್ಬಿಟ್ಟು ಇನ್ನು ಚರ್ಚೆ ಮುಂದುವರೆದಿದೆ. ವಿಶೇಷ ಸಂಪುಟ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಜಾತಿ ಗಣತಿಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ವಿಶೇಷ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿಯನ್ನ ಡಿಸಿಎಂ ಡಿಕೆ ಏರು ಧ್ವನಿಯಲ್ಲೇ ವಿರೋಧಿಸಿದ್ದಾರೆ. ಮೊದಲಿಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಜಾತಿ ಗಣತಿ ವರದಿಯನ್ನ ತೀವ್ರವಾಗಿ ವಿರೋಧಿಸಿದರು. ಈ ವೇಳೆ ಸಚಿವ ಸಂತೋಷ್ ಲಾಡ್ ಯಾರಿಗೆ ಅನ್ಯಾಯವಾಗಿದೆ ಸೇರಿಸಲು ಅವಕಾಶವಿದೆ ಎಂದರು. ಆಗ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಮುಸ್ಲಿಮರಲ್ಲೂ 100 ಉಪಪಂಗಡಗಳಿವೆ, ಎಲ್ಲವನ್ನು ಒಂದರಲ್ಲೇ ಯಾಕೆ ಸೇರಿಸಿದ್ದೀರಿ ಅಂತ ತೀವ್ರವಾಗಿ ಕಿಡಿಕಾರಿದ್ರು. ಜಾತಿ ಗಣತಿ ಒಪ್ಪಲು ಸಾಧ್ಯವೇ ಇಲ್ಲ ಅಂತ ಕಟ್ಟಿ ಮುರಿದಂತೆ ಎಸ್ಎಸ್ ಮಲ್ಲಿಕಾರ್ಜುನ ಹೇಳಿದರು. ಸಚಿವ ಮಲ್ಲಿಕಾರ್ಜುನ ಮಾತಿಗೆ ಡಿಸಿಎಂ ಡಿಕೆ ಕೂಡ ಧ್ವನಿಗೂಡಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಸ್ಎಸ್ ಮಲ್ಲಿಕಾರ್ಜುನ ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡಿಕೊಂಡು ಹೋಗಬೇಕಾಗುತ್ತೆ ಎಂದಿದ್ದಾರೆ. ಇದನ್ನ ಏರು ಧ್ವನಿಯಲ್ಲಿ ವಿರೋಧ ಮಾಡಿದ್ರೆ ಒಂದು ಮಾಹಿತಿ ಲಭ್ಯ ಆಗ್ತದೆ ಸರ್. ಏನು ಧ್ವನಿಯಲ್ಲಿ ವಿರೋಧ ಮಾಡೋದೇನು ಪ್ರಶ್ನೆ ಇಲ್ಲ, ಏನು ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ನಿಲುವು ಏನು ಅಂತ ಸರ್. ಈಗ ಮುಖ್ಯಮಂತ್ರಿಗಳು ಹೇಳಿದ್ನಲ್ಲ, ಈಗ ಪ್ರತಿಯೊಂದು ವಿಚಾರನೂ ಗೊತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ ಸೆನ್ಸಸ್ ಈಗ ತಮ್ಮ ನಿಲುವನ್ನು ಸಿಎಂ ಬಳಿ ಹೇಳಿದೀವಿ, ಏನು ಹೇಳಿದ್ರು ಸರ್ ಸಿಎಂ ಅದಕ್ಕೆ? ನೆಕ್ಸ್ಟ್ ಎಲ್ಲರನ್ನೂ ಕರೆದು ಮಾತಾಡ್ತಾರೆ. ಮತ್ತೆ ಸಚಿವ ಈಶ್ವರ ಖಂಡ್ರೆ ಮಾತನಾಡಿ ಕ್ಯಾಬಿನೆಟ್ ಸಭೆಯಲ್ಲಿ ನಾವು ಏರು ಧ್ವನಿಯಲ್ಲಿ ಮಾತನಾಡಿಲ್ಲ ಅಂದ್ರು. ಏರು ಧ್ವನಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋಂಥದ್ದು ಎಲ್ಲ ಊಹಾಪೋಹಗಳು. ಸಂಪುಟ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡದೆ ಹಾಗೆಯೇ ತೆರಳಿದ್ರು. ಕೆಲ ಸಚಿವರು ಜಾತಿ ಗಣತಿಗೆ ಯಾವುದೇ ವಿರೋಧ ಇಲ್ಲ ಎಂದಿದ್ದಾರೆ. ಯಾರು ವಿರೋಧ ಅಂತ ಇಲ್ಲ, ಮಾಹಿತಿಯನ್ನ ಕೇಳಿದ್ದಾರೆ. ಅವರೇ ಕೇಳಿದ್ದಂತಲ್ಲ, ಎಲ್ಲಾ ಸಚಿವರುಗಳು ಕೂಡ ಅವರಲ್ಲಿರ್ತಕ್ಕಂಥ ಸಂಶಯಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಆ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಇನ್ನು ಕಾಲಾವಕಾಶದ ಅಗತ್ಯತೆ ಇದೆ ಅಂತೇಳಿ ಮನಗಂಡು ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ವಿಸ್ತೃತವಾದಂತಹ ಚರ್ಚೆ ಮುಂದುವರಿಯುತ್ತೆ. ಆ ನಂತರ ಅಂತಿಮ ನಿರ್ಣಯ ಆಗ್ತದೆ. ಇದರಲ್ಲಿ ಯಾವ ಸಮುದಾಯದ ವಿರೋಧ ಇಲ್ಲ, ಯಾವ ಸಮುದಾಯದ ಬಹಳ ಪರ ಅನ್ನುವಂಥ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಸಮಾಜ ನಿರ್ಮಾಣ ಮಾಡುವಂಥದ್ದು ನಮ್ಮ ಸರ್ಕಾರದ ಒಂದು ನಿಲುವಿದೆ. ಚರ್ಚೆ ಅಪೂರ್ಣ ಆಗಿದೆ. ನನ್ನ ಇದು ಅಭಿಪ್ರಾಯನೂ ಬಂದಿಲ್ಲ. ಈಗ ಚರ್ಚೆ ಆಗ್ತಾ ಇದೆ, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮುಂದುವರಿತದೆ. ಮೇ 2ರ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಅಂತಿಮ ಅಂತ ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ. ವರದಿ ಬಗ್ಗೆ ಪೂರಕ ಮಾಹಿತಿ ಒದಗಿಸಲು ಸಚಿವ ಎಚ್.ಕೆ. ಪಾಟೀಲ್ ಸೂಚನೆ ಕೊಟ್ಟಿದ್ದಾರೆ. ಇನ್ನಷ್ಟು ಮಾಹಿತಿ, ತಾಂತ್ರಿಕ ವಿವರಗಳು ಚರ್ಚೆಗೆ ಅಗತ್ಯವಿದೆ. ಹೀಗಾಗಿ ಮೇ 2ರಂದು ಅಂತಿಮ ತೀರ್ಮಾನಕ್ಕೆ ಬರಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಅಂತ ತಿಳಿಸಿದರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿಯನ್ನ ರಾಜ್ಯ ಸಚಿವ ಸಂಪುಟ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದು, ಈ ಬಗ್ಗೆ ಮತ್ತಷ್ಟು ಪೂರಕ ಮಾಹಿತಿ ಒದಗಿಸಲು ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿಯನ್ನ ರಾಜ್ಯ ಸಚಿವ ಸಂಪುಟ ಸುದೀರ್ಘವಾಗಿ ಚರ್ಚೆ ಮಾಡಿದ್ದು, ಇನ್ನಷ್ಟು ಮಾಹಿತಿ, ತಾಂತ್ರಿಕ ವಿವರಗಳು ಚರ್ಚೆಗೆ ಅಗತ್ಯ ಎನಿಸಿ ಅವುಗಳನ್ನು ಒದಗಿಸಲು ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಾತಿ ಗಣತಿ ವರದಿ ಮುಂದೂಡುವುದು ಸರ್ಕಾರಕ್ಕೆ ಒಂದು ನೆಪ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿದ್ರು. ದಾವಣಗೆರೆಯಲ್ಲಿ ಮಾತನಾಡಿದ ಹಿರಿಯ ಶಾಸಕ, ಸಂಪುಟದ ಇಂದಿನ ನಿರ್ಧಾರದ ಬಗ್ಗೆ ನನಗೆ ಸಮಾಧಾನ ಇದೆ. ಆಕ್ಷೇಪಗಳಿದ್ದರೆ ಲಿಖಿತ ರೂಪದಲ್ಲಿ ಸಲ್ಲಿಸುವಂತೆ ಹೇಳಿದ್ದಾರೆ. ಶೀಘ್ರದಲ್ಲೇ ವೀರಶೈವ ಮಹಾಸಭಾದ ಸಭೆ ಕರೆಯುತ್ತೇವೆ ಅಂದ್ರು. ಯಾಕಂದ್ರೆ ಅದು ಮುಂದೂಡೋದು ನೆಪ ಈಗ ನಿರ್ಧಾರ ಆದಂಗೆ ಮುಂದೊಳಗೊಂಡು ನೆಪಾಗತ್ತೆ ನಿದ್ದೆ ಮಾಡಿ ಬಂದ್ಬಿಟ್ಟಿದ್ದೆ. ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ.
ಜಾತಿ ಗಣತಿ ವರದಿ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಿಎಂ ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪ್ರಾಮಾಣಿಕ ಕಳಕಳಿ ಇಲ್ಲ. ಇನ್ನು 4 ವರ್ಷ ಕಳೆದ್ರೂ ಅಂತಿಮ ನಿರ್ಣಯ ತೆಗೆದುಕೊಳ್ಳಲ್ಲ. ಸಿದ್ದರಾಮಯ್ಯ ಸಮಾಜಗಳ ನಡುವೆ ಹುಡುಗಾಟಿಕೆ ಆಡ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ. ಹುಡುಗಾಟಿಕೆ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡೋಕೆ ಮಠಕ್ಕೆ ಯಾರೂ ಬಂದಿಲ್ಲ ಅಂತ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಹೇಳಿದರು. ಜಾತಿ ಗಣತಿ ವಿಚಾರಕ್ಕೆ ಬೇಸರ ಹೊರಹಾಕಿದಂತ ಶ್ರೀಗಳು, ಲಿಂಗಾಯತರಲ್ಲೂ ಕೂಲಿ ಮಾಡುವ ಜನರಿದ್ದಾರೆ. 10 ವರ್ಷದ ಹಿಂದಿನದ್ದನ್ನ ಜಾರಿಗೆ ತರುವುದು ಸರಿಯಲ್ಲ. ಹೊಸದಾಗಿ ಸಮೀಕ್ಷೆ ಮಾಡಿ ಕ್ರಮ ಕೈಗೊಂಡರೆ ಸ್ವಾಗತ ಅಂದ್ರು. ಈಗ ಬಹುತೇಕ ಇದು ಅಪೂರ್ಣವಾಗಿರುವಂತಹದ್ದು. ಎಲ್ಲರನ್ನೂ ಇದಕ್ಕೆ ಕೇಳಿದರಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು ಇಲ್ಲ. ಬಹುತೇಕ ನಮ್ಮನ್ನು ಕೇಳಿದಾರ, ನಿಮ್ಮನ್ನು ಕೇಳಿದಾರ ಅಂದರೆ ಯಾರು ಬಂದಿಲ್ಲ, ಯಾರು ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲರೂ ಹೇಳ್ತಾ ಇದ್ದಾರೆ. ನಮಗೆ ಯಾರು ಬಂದಿಲ್ಲ, ಯಾರನ್ನು ಇಲ್ಲಿ ಯಾರು ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಅವರಿನ್ನೂ ಕೂಡ ಅದರ ಬಗ್ಗೆ ನಮಗೂ ಮಾಹಿತಿ ಇಲ್ಲ. 10 ವರ್ಷದಾದರೆ 10 ವರ್ಷದಿಂದ ಎಷ್ಟು ಬದಲಾವಣೆ ಆಗಿರ್ಬೋದು ಅದನ್ನು ಮಾನದಂಡವಾಗಿ ಇಟ್ಕೊಳ್ಬೇಕಾಗುತ್ತೆ. ಅದರಿಂದ 10 ವರ್ಷದ್ದು ಯಾವುದೇ ಕಾರಣದಿಂದ ಜಾರಿ ತರೋದಕ್ಕೆ ಅದು ಉಚಿತವಾದದ್ದಲ್ಲ. ಹೊಸದಾಗಿ ಸಮೀಕ್ಷೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು. ರಾಜ್ಯಾದ್ಯಂತ ಲಾರಿ ಮುಷ್ಕರ ಘೋಷಿಸಿದ್ದ ಲಾರಿ ಮಾಲೀಕರ ಸಂಘ ಮುಷ್ಕರವನ್ನ ವಾಪಸ್ ಪಡೆದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕರೆದಿದ್ದ ಸಭೆಯಲ್ಲಿ ಲಾರಿ ಮಾಲೀಕರ ಸಂಘ ಬಹುತೇಕ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಒಪ್ಪಿಗೆ ಸೂಚಿಸಿದ್ದಾರೆ. ಟೋಲ್ಗಳಲ್ಲಿ ಲಾರಿ, ಗೂಡ್ಸ್ ವಾಹನಗಳಿಗೆ ದರ ಫಿಕ್ಸ್ ಮಾಡೋದಕ್ಕೆ ಇಲಾಖೆ ಒಪ್ಪಿದ ಹಿನ್ನೆಲೆ ಮುಷ್ಕರವನ್ನ ಹಿಂಪಡೆಯಲಾಗಿದೆ. ಇನ್ನು ಉಳಿದ ವಿಚಾರ ಇನ್ನೊಂದು ಟೋಲ್ ಬಗ್ಗೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಷ್ಟೇ. ಮತ್ತು ತಾವೆಲ್ಲ ನಮ್ಮ ಷಣ್ಮುಖಪ್ಪ ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಇಲ್ಲೆಲ್ಲ ಬಂದು ಈಗ ಸ್ಟ್ರೈಕ್ ಈ ಥರ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ದಂಪತಿ ಶವ ಪತ್ತೆಯಾಗಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಘಟನೆ ನಡೆದಿದ್ದು, ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪರ್ವೀನ್ ಮೆಹಬೂಬ್ ಶವ ಪತ್ತೆಯಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಮೆಹಬೂಬ್ ಪತ್ನಿ ಪರ್ವೀನ್ ಶವ ಪತ್ತೆಯಾಗಿದ್ರೆ, ನೆಲದ ಮೇಲೆ ಬಿದ್ದಿರುವ ಸ್ಥಿತಿಯಲ್ಲಿ ಪತಿ ಮೆಹಬೂಬ್ ಶವ ಪತ್ತೆಯಾಗಿದೆ. ಪರ್ವೀನ್ ಮತ್ತು ಮೆಹಬೂಬ್ ಇಬ್ಬರು ಯಾದಗಿರಿ ಮೂಲದ ದಂಪತಿಗಳು. ರಂಜಾನ್ ಹಬ್ಬದ ಹಿನ್ನೆಲೆ ಊರಿಗೆ ಹೋಗಿ ಬಂದಿದ್ದವರು 3 ದಿನಗಳ ಹಿಂದೆ ಮೃತಪಟ್ಟಿದ್ದಾರೆ ಅಂತ ಶಂಕಿಸಲಾಗಿದೆ. ಮೃತಪಟ್ಟ ಮೆಹಬೂಬ್ ದೇಹದ ಮೇಲೆ ಗಾಯದ ಗುರುತುಗಳಿವೆ. ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಂಪತಿ ಮಧ್ಯೆ ಜಗಳವಾಗಿದ್ದು, ಹತ್ಯೆ ಮಾಡಿ ಬಳಿಕ ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತ ಶಂಕಿಸಲಾಗಿದೆ. ಸೀನ್ ನೋಡಿದ ಮೇಲೆ ಗೊತ್ತಾಗದ ವಿಚಾರ ಏನಂದ್ರೆ, ಈ ಹಸ್ಬೆಂಡ್ ಯಾರಿದ್ದಾರೆ ಮೆಹಬೂಬ್ ಲೈನ್ ಪೊಸಿಷನಲ್ಲಿ, ಅಂದರೆ ನೆಲ ಮೇಲೆ ಲೈನ್ ಪೊಸಿಷನಲ್ಲಿ ಬಾಡಿ ಇದೆ ಆ್ಯಂಡ್ ಲೇಡಿದು ಹ್ಯಾಂಗಿಂಗ್ ಪೊಸಿಷನಲ್ಲಿದೆ. ಸೊ ಅವರಿಬ್ಬರಿಗೂ ಜಗಳ ಆಗೋದು ಮತ್ತು ಅದೇ ರೀತಿಯಲ್ಲಿ ಇವರು ಮುಂದೆ ತೀರ್ಕೊಂಡಿರ್ಬೋದು. ಆಮೇಲೆ ಭಯದಿಂದ ಲೇಡಿ ಯಾರು ವೈಫ್ ಇದ್ದಾರೆ ಅವರು ಹ್ಯಾಂಗ್ ಮಾಡ್ಕೊಂಡಿರ್ಬೋದು ಅಂತ ಸ್ವಲ್ಪ ನಮಗೆ ಅನುಮಾನ ಇದೆ. ಮಗಳು ಮದುವೆಯಾಗಬೇಕಿದ್ದ ವರನ ಜೊತೆ ಪರಾರಿಯಾಗಿದ್ದ ಮಹಿಳೆ 10 ದಿನಗಳ ಬಳಿಕ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯಕ್ಷಳಾಗಿದ್ದಾಳೆ. ಉತ್ತರ ಪ್ರದೇಶದ ಅಲಿಗಢದ ಸಪ್ನಾ ಮಗಳ ಮದುವೆಗೆ 6 ದಿನ ಇರುವಾಗ ಭಾವಿ ಅಳಿಯನೊಂದಿಗೆ ಮನೆ ಬಿಟ್ಟು ಹೋಗಿದ್ಲು. ಈ ಬಗ್ಗೆ ಸಪ್ನಾ ಮಗಳು ಮತ್ತು ಪತಿ ದೂರು ದಾಖಲಿಸಿದ್ರು. ಹೀಗಾಗಿ ಅಲಿಗಢ ಪೊಲೀಸರು ತೀವ್ರ ಶೋಧ ನಡೆಸಿದ್ರು. ಬಿಹಾರ ದಾಟಿ ನೇಪಾಳಕ್ಕೆ ಹೋಗಿದ್ದ ಈ ಜೋಡಿ ಇದೀಗ ಖುದ್ದಾಗಿ ಠಾಣೆಗೆ ಬಂದಿದ್ದಾರೆ. ನಾವು ಒಬ್ಬರಿಗೆ ಒಬ್ಬರು ಒಪ್ಪಿ ಹೋಗಿದ್ವಿ, ನಾವಿಬ್ಬರು ಜೊತೆಯಾಗಿ ಇರ್ತೀವಿ ಎಂದಿದ್ದಾರೆ. ಗಂಡ ಬೆಳಗ್ಗೆಯಿಂದ ಸಂಜೆ ತನಕ ಕುಡಿತಾನೆ, ಏನು ಸಂಪಾದನೆ ಮಾಡಲ್ಲ ಅಂತ ಸಪ್ನಾ ದೂರಿದ್ದಾಳೆ. 50 ಕೋಟಿ ನಾಯಿ ಖರೀದಿಸಿದ್ದೇನೆ ಎಂದಿದ್ದ ಶ್ವಾನ ಪ್ರೇಮಿ ಸತೀಶ್ಗೆ ಇಡಿ ಶಾಕ್ ಕೊಟ್ಟಿದೆ. ಸತೀಶ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಇಡಿ ಬೆಂಗಳೂರಿನ ಜೆಪಿ ನಗರದ 3ನೇ ಹಂತದಲ್ಲಿರುವ ಸತೀಶ್ ನಿವಾಸದ ಮೇಲೆ ದಾಳಿ ನಡೆಸಿದೆ. ಪರಿಶೀಲನೆ ವೇಳೆ ಸತೀಶ್ನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಪೂರ್ಣ ತಡೆಯಾಜ್ಞೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ವಕ್ಫ್ ಬೈ ಯೂಸರ್ ಪದ್ಧತಿಯಡಿ ನೋಂದಾಯಿತ ಆಸ್ತಿ ಸ್ವರೂಪ ಬದಲಿಸಬಾರದು. ಘೋಷಿತ ಆಸ್ತಿಗಳು ಸೇರಿದಂತೆ ವಕ್ಫ್ ಆಸ್ತಿಯ ಸ್ವರೂಪ ಬದಲಾಯಿಸಬಾರದು. ಮುಂದಿನ ವಿಚಾರಣೆವರೆಗೆ ಅವುಗಳ ಪ್ರಸ್ತುತ ಸ್ಥಿತಿಯನ್ನ ಸಂರಕ್ಷಿಸಬೇಕು. ವಕ್ಫ್ ಮಂಡಳಿಗೆ ಯಾವುದೇ ಹೊಸ ನೇಮಕಾತಿಗಳನ್ನ ಮಾಡಬಾರದು. ಕೇಂದ್ರ ಸರ್ಕಾರ 7 ದಿನಗಳ ಒಳಗೆ ಪ್ರಾಥಮಿಕ ಪ್ರತಿಕ್ರಿಯೆ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮೇ 5ಕ್ಕೆ ವಿಚಾರಣೆ ಮುಂದೂಡಿರೋ ಸುಪ್ರೀಂ ಕೋರ್ಟ್ ಮುಂದಿನ ವಿಚಾರಣೆಯಲ್ಲಿ 5 ಅರ್ಜಿದಾರರ ವಾದ ಆಲಿಸಲಿದ್ದೇವೆ. 5 ಅರ್ಜಿದಾರರು ಯಾರು ನೀವೇ ಆಯ್ಕೆ ಮಾಡಿ ಅಂತ ಸೂಚಿಸಿದೆ.
ಭೂ ಅವ್ಯವಹಾರ ಆರೋಪ ಸಂಬಂಧ ಉದ್ಯಮಿ ರಾಬರ್ಟ್ ವಾದ್ರಾ ಸತತ 3ನೇ ದಿನ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಪತ್ನಿ ಸಂಸದೆ ಪ್ರಿಯಾಂಕಾ ಗಾಂಧಿ ಪತಿಯನ್ನ ದೆಹಲಿಯ ಇಡಿ ಕಚೇರಿ ತನಕ ಬಿಟ್ಟು ಹೋದ್ರು. ಇಡಿ ವಾದ್ರಾ ಈ ಹಿಂದೆ ನಿರ್ದೇಶಕರಾಗಿದ್ದ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಭೂ ಖರೀದಿ ಅಕ್ರಮದ ಬಗ್ಗೆ ತೀವ್ರ ವಿಚಾರಣೆಯನ್ನ ನಡೆಸಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಹಾಕಿರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು, ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರು, ನೀವು ಅನ್ಯಾಯ ಮಾಡಿ ಯಾರು ನಿಮ್ಮನ್ನ ಬೈತಾರೆ, ಯಾರು ನಿಮ್ಮನ್ನ ಟೀಕೆ ಮಾಡ್ತಾರೆ, ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ, ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿಯುತ್ತಾ ರೀಲ್ಸ್ ಮಾಡಿದವನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನ ಎಸ್ಜೆ ಪಾರ್ಕ್ ಬಳಿ ನಡು ರಸ್ತೆಯಲ್ಲಿ ಚೇರ್ನಲ್ಲಿ ಟೀ ಕುಡಿತಾ ರೀಲ್ಸ್ ಮಾಡಿದ ಪುಂಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಏಪ್ರಿಲ್ 12ರಂದು ವಾಹನ ಸಂಚಾರ ಹೆಚ್ಚಾಗಿರುವ ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ದ. ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದಂತಹ ಕಿಡಿಗೇಡಿ ಲಾಕ್ ಆಗಿದ್ದಾನೆ. ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಜಗತ್ತಿನಾದ್ಯಂತ ತಮ್ಮದೇ ಆದ ಮಕ್ಕಳ ಪಡೆಯನ್ನ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಜಪಾನ್ ಮೂಲದ ಮಹಿಳೆಯರಿಗೆ ಮಸ್ಕ್ ತಮ್ಮ ವೀರ್ಯವನ್ನ ಕಳುಹಿಸಿದ್ದಾರೆ ಅಂತ ವರದಿಯಾಗಿದೆ. ಮಸ್ಕ್ ಈಗಾಗಲೇ ತಮ್ಮ ಮಾಜಿ ಪತ್ನಿ ಸೇರಿದಂತೆ 4 ಮಹಿಳೆಯರಿಂದ 14 ಮಕ್ಕಳನ್ನ ಪಡೆದಿರೋದಾಗಿ ಒಪ್ಪಿಕೊಂಡಿದ್ದಾರೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಜಾಮೀನು ಸಿಕ್ಕಿದೆ. ಬುಧವಾರ ರಜತ್ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಕೋರ್ಟ್ ರಜತ್ ಕಿಶನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿತ್ತು. ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಡ್ರಗ್ಸ್ ಅಮಲಿನಲ್ಲಿ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದ್ರು ಅಂತ ನಟಿ ವಿನ್ಸಿ ಅಲೋಶಿಯಸ್ ಆರೋಪಿಸಿದ್ದಾರೆ. ಇನ್ನು ಬುಧವಾರ ರಾತ್ರಿ ಪೊಲೀಸರು ಡ್ರಗ್ ಪೆಡ್ಲರ್ನನ್ನ ಹಿಡಿಯಲು ಕೊಚ್ಚಿ ಹೋಟೆಲ್ ಮೇಲೆ ದಾಳಿ ನಡೆಸಿದ ವೇಳೆ ನಟ ಚಾಕೋ ಪರಾರಿಯಾಗಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದರಿಂದ ಚಾಕೋಗೆ ಡ್ರಗ್ಸ್ ಪೆಡ್ಲರ್ಗಳ ಜೊತೆ ನಂಟು ಇದೆಯಾ ಎನ್ನುವ ಪ್ರಶ್ನೆ ಮೂಡಿದೆ. ನಟಿ ಆಲಿಯಾ ಭಟ್ ಜಿಮ್ನಲ್ಲಿ ಭರ್ಜರಿ ವರ್ಕೌಟ್ ಮಾಡಿ ಬೆವರಿಳಿಸಿದ್ದಾರೆ. ಪುಷಪ್ಸ್ ಮಾಡಿ ಫಿಟ್ ಅಂಡ್ ಫೈನ್ ಆಗಿ ಕಂಡಿರುವಂತಹ ಆಲಿಯಾ ಈ ವಿಡಿಯೋ ಪೋಸ್ಟ್ ಮಾಡಿ ಕೆಲ ಸಾಲುಗಳನ್ನು ಬರೆದುಕೊಂಡಿದ್ದಾರೆ. ಇದು ನನ್ನಿಂದ ಸಾಧ್ಯವಾಗುತ್ತಾ ಅಂತ ನನಗೆ ಅನಿಸಿತ್ತು, ಆದ್ರೆ ಈಗ ಇದು ಸಾಧ್ಯವಾಗಿದೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ವರ್ಸಸ್ ಪಂಜಾಬ್ ಪಂದ್ಯ ನಡೆಯಲಿದೆ. ಈ ಪಂದ್ಯ ಗೆಲ್ಲುವ ಮೂಲಕ ತವರು ಮೈದಾನದಲ್ಲಿ ಈ ಸೀಸನ್ನ ಮೊದಲ ಗೆಲುವು ದಾಖಲಿಸೋಕೆ ಸಮರಾಭ್ಯಾಸ ನಡೆಸಿದೆ. ಇನ್ನು ಈ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲೋದು ಪಕ್ಕಾ ಅಂತ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. We wish all the best and hope RCB will win tomorrow. ಕೊಹ್ಲಿ ಹಾಫ್ ಸೆಂಚುರಿ ಹೊಡಿತಾನೆ. ಜೈ RCB. ನಮ್ಮ RCB ಗೆದ್ದೇ ಗೆಲ್ಲುತ್ತೆ. ನಮ್ಮ DK ಅವರ ತುಂಬಾ ಚೆನ್ನಾಗಿನ ಟೀಮ್ ನ ಸೆಲೆಕ್ಟ್ ಮಾಡಿದ್ದಾರೆ. ಬ್ಯಾಟಿಂಗ್ ಲೈನಪ್ ಎಲ್ಲ ಚೆನ್ನಾಗೈತೆ.